ಎಸ್. ಇನ್ನು ನಿಮ್ಮ ಸ್ವರಾಶಿ ಫ್ಯಾನ್ಸ್ಗಳಿಗೆ ಆ್ಯಕ್ಚುಲಿ ಒಂದು ಕ್ಲಾರಿಟಿ ಕೊಡೋದಾದರೆ, ಅಫ್ಕೋರ್ಸ್ ನಮಗೆ ತುಂಬ ಒಳ್ಳೆ ಒಂದು ಪ್ಯೂರ್ ಫ್ರೆಂಡ್ಶಿಪ್, ಒಳ್ಳೆ ಬಾಂಡ್ ಅಂತಲೇ ಅನಿಸಿದೆ ಇಲ್ಲಿ ತನಕ. ಬೇರೆ ಥರ ಏನೂ ಅನಿಸಿಲ್ಲ. ಬಟ್ ಬೇರೆ ಥರ ಆಗೋ ಚಾನ್ಸಸ್ ಇದೆಯಾ ಮುಂದೆ? ಅದು ಸ್ನೇಹ ಇದ್ದಿದ್ದು ಪ್ರೀತಿಯಾಗಿ, ಪ್ರೀತಿಯಿಂದ ಲೈಕ್ ಅಂದರೆ ಮದುವೆ ಆ ಥರದ್ದೆಲ್ಲ ಹೊರಗಡೆ ಬಂದಮೇಲೆ? ಈಗ ಸದ್ಯಕ್ಕೆ ಮದುವೆದು ಅದು ಇದು ಏನೂ ಪ್ಲಾನ್ಸ್ ಇಲ್ಲ. ಸ್ಪೆಕ್ಯುಲೇಷನ್ಸ್ ಹಂಗೆ ನಾವು ಬರಿತಾ ಇರ್ತೀವಿ ಆರ್ಟಿಕಲ್ಸ್, ಓಕೆ ಏನೇನು ನಡೀತಿದೆಯಾ ಇಲ್ವ ಅಂತ. ನನಗೆ ಆಚೆ ಬಂದಾಗಲೇ ಇದೆಲ್ಲ ನೋಡಿದಾಗಲೇ ಅನ್ಸುತ್ತೆ, ಓಕೆ ನಾವು ಅಲ್ಲಿ ಕ್ಯಾಶುವಲ್ ಆಗಿ ಸುಮ್ಮನೆ ಆರಾಮಾಗಿ ಮಾತಾಡ್ತಿರೋದು, ಇಲ್ಲಿ ಇಷ್ಟೊಂದು ರೀತಿಯಲ್ಲಿ ಹಿಂಗೆಲ್ಲ ನೋಡಿದಾಗ ಒಂದು ರೀತಿಲಿ ಇಷ್ಟೊಂದು ಎಫರ್ಟ್ ಹಾಕಿ ಇದೆಲ್ಲ ಮಾಡ್ತಿದಾರಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಅದೆಲ್ಲ ನೋಡಿದಾಗ ಲೈಕ್ ನಂದು ರಾಶಿಕಂದು ಹೆಂಗೆ ಅಂದರೆ, ಎಲ್ಲೇ ಯಾರೇ ಕೇಳಿದ್ರು ನನ್ನ ಮನೇಲಿ ಬೆಸ್ಟ್ ಫ್ರೆಂಡ್ ಯಾರು ಅಂತ ರಾಶಿಕನ್ ಕೇಳಿದ್ರು ಸೂರಜ್ ಅಂತ ಹೇಳ್ತಿದ್ರು. ನನ್ನ ಯಾರ ಬಂದ್ಬಿಟ್ಟು ನಿಂಗೆ ಯಾರು ತುಂಬಾ ಕ್ಲೋಸ್ ಅಂತ ಹೇಳಿದ್ರು ನಾನು ಫಸ್ಟ್ ರಾಶಿಕನ್ ನೇಮೇ ತಗೋತಿದ್ದೆ ಅಷ್ಟೇ. ಬಟ್ ವಿ ವರ್ ಲೈಕ್ ವೆರಿ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ಬಾಂಡಿಂಗ್ ಇತ್ತು ನಂದು ಅವ್ಳದು. ಸೊ ಅದನ್ನ ಬಿಟ್ಟು ನಾವು ಬೇರೆ ಏನು ಮಾತಾಡೋಕ್ಕೂ ಹೋಗಿರ್ಲಿಲ್ಲ, ಬಿಕಾಸ್ ಒಂದು ಲಿಮಿಟ್ ಇತ್ತು ಬ್ರೋ. ಲೈಕ್ ವಿ ನೋ ಒಂದು ಶೋ ಅಂತ ಬಂದಾಗ ಹೆಂಗಿರ್ಬೇಕು, ಆ ಲಿಮಿಟ್ ಕ್ರಾಸ್ ಮಾಡಕ್ ನನಗಂತೂ ಲೈಕ್ ಐ ಡಿಂಟ್ ವಾಂಟೆಡ್ ದಟ್. ಸೊ ಬಟ್ ಐ ಲವ್ ಯು ಮತ್ತು ಐ ಹೇಟ್ ಯು ಮತ್ತೆ ಐ ಹೇಟ್ ಯು ತೆಗೆದ್ರೆ ಐ ಲವ್ ಯುನೇ ಉಳಿಯೋದು ಸರ್. ಅದ್ ನೋಡಿ, ಅದು ನಿಮ್ಗೂ ಗೊತ್ತು ಅದು ಯಾವ ಸಿಚುವೇಶನ್ ಅಲ್ಲಿ ಹೆಂಗ್ ಬಂತು ಅಂತ. ಬಟ್ ಅದ್ ಆಸ್ ಅ ಜೋಕ್ ಅದು ಹೊರಗೆ ಬರುತ್ತೆ. ಬಟ್ ಅದ್ ಕೇಳಿದವರು ಅದು ಹೆಂಗಾಯ್ತು ಏನೋ ಅಂತ. ಬಟ್ ನಾನು ಅಲ್ಲೂ ಹೇಳ್ತೀನಿ, ನಾ ಅದು ಆನ್ಸರ್ ಮಾಡಲ್ಲ, ಬಿಕಾಸ್ ನಂಗೆ ಗೊತ್ತು ಇಲ್ಲಿ ಇಷ್ಟೊಂದು ಕ್ಯಾಮ್ರಾಗಳಿದ್ದಮ್ಮ, ಅದು ಹೇಳೋದು ಸರಿ ಬರಲ್ಲ ಅಂತ. ಹೇಳ್ಬೇಕಂತ ಹೇಳ್ತಾರೆ. ಸೊ ಆ ಮೂಮೆಂಟಲ್ಲಿ ಅದು ಹೇಳಿದ್ದೆ ಅಷ್ಟೇ. ಅದ್ರ ಹಿಂದೆ ಏನೇ ನನ್ನ ಒಂದು ಇಂಟೆನ್ಷನ್ಸ್ ಇರಲಿಲ್ಲ. ಪ್ಯೂರ್ಲಿ ಅ ಜೋಕ್. ಅಂದ್ರೆ ಈಗ ಶೋ ಅಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ, ಅದಕ್ಕೆ ಏನು ಯಾಕಂದ್ರೆ ಮುಂದುವರಿಯಕ್ಕೆ ಆಗಲಿಲ್ಲ. ಸುರಾಶಿ ಫ್ಯಾನ್ಸ್ ಕಡೆಯಿಂದ ನಂದಲ್ಲ ಪ್ರಶ್ನೆ ಇದು. ಸೊ ಮುಂದೆ ಹೊರಗಡೆ ಬಂದ್ಮೇಲೆ ಆದ್ರೆ ಮುಂದುವರಿಬಹುದಲ್ವಾ? ಹಾಗಾದ್ರೆ ಬಿಕಾಸ್ ಯಾವ ಕ್ಯಾಮ್ರಾನು ಇಲ್ಲ, ಏನೂ ಇರಲ್ಲ. ಸೊ ಏನಾದರೂ ಬೇರೆ ತರ ಆಗೋ ಚಾನ್ಸಸ್ ಇದೆಯಾ? ಡೆವಲಪ್ಮೆಂಟ್ಸ್ ಹೇಗೆ ಅಂತ? ಸದ್ಯಕ್ಕೆ ವಿ ಆರ್ ಜಸ್ಟ್ ವೆರಿ ಗುಡ್ ಫ್ರೆಂಡ್ಸ್. ಓಕೆ, ಅಷ್ಟೇ. ಸೊ ಅವ್ರಿಗೆಲ್ಲ ಬೇಜಾರಾಗಿರುತ್ತೆ ಈಗ ಸುರಾಶಿ ಫ್ಯಾನ್ಸ್. ಅವ್ರಿಗೆ ಗೊತ್ತು ಇಟ್ಸ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಇಷ್ಟು ದಿನ ನೋಡಿದ್ದಾರೆ ಅಲ್ವಾ, ಅವ್ರಿಗೂ ಅದು ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.